ಸರ್, ಜನರಿಗಾಗಿ ತಾವೆಲ್ಲವೂ ಕೂಡ ಮಾಡ್ತೀರಿ. ಓಕೆ, ಐ ಅಗ್ರಿ. ಈವನ್ ST ಮೀಸಲಾತಿಯನ್ನ ಕೊಡಿಸುವಂತಹ ನಿಟ್ಟಿನಲ್ಲೂ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರಿ ಮತ್ತು ಅವರಿಗೆ ಆ ಒಂದು ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿದ್ರಿ. ಎಲ್ಲೋ ಒಂದು ಕಡೆ ಚುನಾವಣೆಯಲ್ಲಿ ಸೋಲಿಸಿದ್ದಾಗ ಬಿಜೆಪಿ ಅವ್ರು ಏನಿದು ಹಿಂಗಾಗೋಯ್ತಲ್ಲ ಅನ್ನುವಂತಹದ್ದು ಅವರಲ್ಲೂ ಕೂಡ ಇದ್ದೇ ಇರ್ತದೆ. ಪಕ್ಷದಲ್ಲಿ ನೀವು ಅದನ್ನ ಹೇಳಲಿಲ್ಲ ಅಂತಂದ್ರೂ ಪಕ್ಷದಲ್ಲಿ ಇದ್ದೇ ಇರ್ತದೆ. ಹೇಗ್ ಡಿಫೆಂಡ್ ಮಾಡ್ತೀರಿ ಇದನ್ನ? ಜನ ಒಂದು ನಾನೇನು ಅಷ್ಟು ದೊಡ್ಡ ವ್ಯಕ್ತಿಯನ್ನಲ್ಲ ರೀ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೋಲಿಸ್ಕೊಳ್ಳೋಷ್ಟು ದೊಡ್ಡ ಮನುಷ್ಯ ಅಲ್ಲ ರೀ. ಕರೆಕ್ಟ್. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನವನ್ನು ಬರೆದು ಕೊಟ್ರು. ಈ ಸಂವಿಧಾನವನ್ನು ಬರೆದು ಕೊಟ್ಟ ಮೇಲೆ ನಮ್ಮ ಎಲ್ಲಾ ಹಿಂದುಳಿದಂತ ಜಾತಿಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಹತ್ತತ್ರ ಇವತ್ತು ಪರಿಶಿಷ್ಟ ಜಾತಿಗಳಲ್ಲಿ 151 ಜಾತಿಗಳಿದ್ದಾವೆ. ಪರಿಶಿಷ್ಟ ಪಂಗಡಗಳಲ್ಲಿ ಹತ್ತತ್ರ ಒಂದು 70 ಜಾತಿಗಳು ಇದಾವ್ರಿ. ಹತ್ತತ್ರ ಈ 2 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಗಳು ನೋಡಿದ್ರೆ ಹತ್ತತ್ರ 180 ಜಾತಿಗಳು ಇದಾವ್ರಿ. ಇವೆಲ್ಲರೂ ಕೂಡ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಕೆಳಗಡೆ ಬರ್ತಾರ್ರಿ. ಅವೆಲ್ಲ ಕೂಡ ಉಪ ಪಂಗಡಗಳು ಇದಾವ್ರಿ. ನೀವು ಟೈಮ್ ಬಂದಂತ ಟೈಮಲ್ಲಿ ನೋಡಿಸ್ತೀನಿ ನಾನು. ಬಂದ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ ನಂತರ ಇವತ್ತು ಅವ್ರಿಗೆ ಸಾಕಷ್ಟು ಮೀಸಲಾತಿ ಸೌಲಭ್ಯವನ್ನು ಕೊಟ್ಟು ಅವರು ಆಗಿನ ಸಂದರ್ಭದಲ್ಲಿ ಜಾತಿಯ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅನ್ನಂತ ಸಂವಿಧಾನದಲ್ಲಿ ಬರೆದಿದ್ರಿ. ಬಹುಶಃ 1958ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅವತ್ತೇನು 1958 ಐ ಥಿಂಕ್ ಐ ಆಮ್ ರಾಂಗ್ ಆಲ್ಸೋ, 53 ಗೊತ್ತಿಲ್ರಿ ಎಕ್ಸಾಕ್ಟ್ಲಿ. ನಾನು ಮಿಸ್ಟೇಕ್ ಆಗಿರ್ಬೋದು, ಮತ್ತೆ ಡೋಂಟ್ ಮಿಸ್ಟೇಕ್ ಆಸ್ ಮೀ. ಅವತ್ತಿನ ಸಂದರ್ಭದಲ್ಲಿ ಅವ್ರಿಗೆ ST ಜನಾಂಗದವ್ರಿಗೆ 3% ಮೀಸಲಾತಿ ಇತ್ತರಿ. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಕೂಡ ಅವ್ರಿಗೆ ಮೀಸಲಾತಿ ಇತ್ತರಿ. ಅವಾಗ 3% ಮೀಸಲಾತಿ ಇತ್ತರಿ. 3% ಇದ್ದಂತ ಟೈಮಲ್ಲಿ ಕೇಂದ್ರ ಸರ್ಕಾರ ಉದ್ಯೋಗದಲ್ಲಿ 7% ಮೀಸಲಾತಿ ಕೊಡ್ತೀರಿ ಕೇಂದ್ರ ಸರ್ಕಾರ. ಓಕೆ. ನಂತರ ರಾಜ್ಯ ಸರ್ಕಾರಗಳು ಅನೇಕ ವರ್ಷಗಳಿಂದ ಅದು 3% ಮೀಸಲಾತಿ ಇತ್ತರಿ. ಆಗಿನ ಸಂದರ್ಭದಲ್ಲಿ ನಾನು ಒಂದು ಪ್ರಯತ್ನ ಇತ್ತರಿ. ನಾನು ಬಹಳ ಸಾರಿ ಆವೇಶದಲ್ಲಿ ಮಾತಾಡ್ತೀನಿ ನಾನು. ಅಂದ್ರೆ ಆವೇಶದಲ್ಲಿ ಮಾತಾಡಂತ ಮಾತುಗಳೆಲ್ಲ ಕೂಡ ಎಲ್ಲ ಪ್ರಾಕ್ಟಿಕಲ್ ಆಗಿ ಮಾತಾಡಿದ. ನಾನೇ ಅನ್ಪ್ರಾಕ್ಟಿಕಲ್ ಆಗಿ ಮಾತಾಡಕ್ ಹೋಗಲ್ಲ. ನನಗೆ ಏನು ಆಸೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 170 ಜಾತಿಗಳು ಏನಿದಾವೋ, ಈ 170 ಜಾತಿಗಳಿಗೆ ಇವತ್ತು ಮೀಸಲಾತಿ ಜಾಸ್ತಿ ಆಗ್ಬೇಕು ಅನ್ನಂತ ಒಂದು ಸಂವಿಧಾನದಲ್ಲಿ ಒಂದು ಆಕ್ಟ್ ಇದ್ರಿ. ಆಕ್ಟ್ ಅಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನಿಸಿಕೆ ಮತ್ತು ಅವ್ರ ಕನಸಾಗಿದ್ರಿ. ಹಂಗಾಗಿ ಆಗಿನ ಸಂದರ್ಭದಲ್ಲಿ ನನ್ನ ಯಾವತ್ತು ನನಗೆ ಅವಕಾಶ ಸಿಕ್ಕಂತ ಟೈಮಲ್ಲಿ ಪ್ರಯತ್ನಗಳು ಮಾಡ್ಕೊಂತ ಬಂದಿರ್ರಿ. ನನಗೆ ಒಂದು ಸರಿ ಈ 2023ರಲ್ಲಿ ನನಗೆ ಒಂದು ಅವಕಾಶ ಸಿಕ್ತಿರಿ. ನನಗೆ ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ನನಗೆ ಅವಕಾಶ ಸಿಕ್ತಿರಿ. ಸಮಾಜ ಕಲ್ಯಾಣ ಮಂತ್ರಿಗಳಾದ ಅವಕಾಶ ಸಿಕ್ಕಂತ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸತಿ ಶಾಲೆಗಳು, ಮಹರ್ಷಿ ವಾಲ್ಮೀಕಿಯ ವಸತಿ ಶಾಲೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮೇಲೆ ನಮ್ಮ ಮಕ್ಕಳು ಸ್ಪೋರ್ಟ್ಸ್ ಹಾಸ್ಟೆಲ್ಗಳು, ನಂತರ ಮಕ್ಕಳಿಗೆ ಕೂಡ ನಮ್ಮ ಮಕ್ಕಳು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಓದ್ತಾರೆ ಅಂತ ಮಕ್ಕಳೆಲ್ಲ ಕೂಡ ಒಲಿಂಪಿಕ್ಸ್ ದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಸ್ಪೋರ್ಟ್ಸ್ ಸ್ಕೂಲ್ಸ್ ಆಫ್ ಅನ್ನಂತ ಮಾಡುತ್ತ ಕೆಲಸ ಕೂಡ ನಾನು ಮಾಡಿದ್ರಿ. ಆಮೇಲೆ ನೀವು SSLC PUC ಅಲ್ಲಿ ಕೂಡ ತಗೊಂಡಂತ ಟೈಮಲ್ಲಿ ಕೂಡ ಒಳ್ಳೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕೂಡ ತಗೊಂಡಂತ ಕೆಲಸ ಮಾಡಿದ್ರಿ. ಮಕ್ಕಳಿಗೆ ಏನೋ ಮಾಡ್ಬೇಕನ್ನಂತಲ್ಲ ಅದ್ರಲ್ಲಿ ಅಧ್ಯಯನ ಮಾಡಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ನನ್ನ ಕೈಲಾದಷ್ಟು ಏನ್ ಫೆಸಿಲಿಟೇಟ್ ಕೊಡ್ಬೇಕಾಯ್ತು ಮಕ್ಕಳಿಗೆ, ಶಿಕ್ಷಣಕ್ಕೆ ಏನು ಒತ್ತನ್ನು ಕೊಡ್ಬೇಕಾಯ್ತು, ಅವ್ರು ಏನೇನು ಹಣಕಾಸಿನ ಒದಗಿಸ್ಬೇಕಾಯ್ತು, ಅವ್ರಿಗೆ ಉದಾಹರಣೆಗೆ ಮಕ್ಕಳಿಗೆ ಅಲ್ಲಿ ಶಾಲೆಯಲ್ಲಿ ಓದ್ತಿರ್ತಾರ, ಆ ಮಕ್ಕಳಿಗೆ ಕೆಲವೊಂದು ಬೇಸಿಕ್ ಆಗಿ ಹೆಣ್ಮಕ್ಳಿಗೆ ಫೆಸಿಲಿಟೇಟ್ ಬೇಕಾಗ್ತಾವ. ಇನ್ಕ್ಲೂಡ್ ಶೌಚಾಲಯ ಹಿಡ್ಕೊಂಡು ಬೇರೆ ಬೇರೆ ವಿಚಾರವೆಲ್ಲ ಕೂಡ ಅವ್ರಿಗೆಲ್ಲ ಫೆಸಿಲಿಟೇಟ್ ಬೇಕಾಗುತ್ತ. ಅವೆಲ್ಲ ಕೂಡ ಫೆಸಿಲಿಟೇಟ್ ಮಾಡ್ತಾ ಕೂಡ ಇನ್ನೊಂದು ಮುಂದೆ ಹೆಚ್ಚಿಗೆ ಹೋಗಿ ಇವತ್ತು ನನಗೆ ಮೀಸಲಾತಿ ಜಾಸ್ತಿ ಮಾಡ್ಬೇಕನ್ನ ತಲೆಯಲ್ಲಿ ಕುಂತಿತ್ರಿ. ಯಾಕಂದ್ರೆ ಒಂದು ಅವತ್ತಿನ ಪರಿಸ್ಥಿತಿಯಲ್ಲಿ ನಾನು ಯಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೋಲ್ಸಕ್ ಆಗಲ್ಲ ಅಂತಿನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಬರೆದು ಕೊಟ್ರು. ಸಂವಿಧಾನ ಬರೆದು ಕೊಟ್ಟ ನಂತರ ಅವರು ಚುನಾವಣೆಯಲ್ಲಿ ನಿಂತ ಸೋತೆ ಬಿಟ್ರು. ಹೌದು, ಕರೆಕ್ಟ್. ಅದು ಯಾರು ಸೋಲಿಸಿದ್ರು, ಹೆಂಗ್ ಸೋಲಿಸಿದ್ರು, ಅವ್ರದ್ದು ಏನಾಯ್ತು ಅನ್ನಂತ ವಿಚಾರ ಆಮೇಲೆ ಮಾತಾಡ್ತೀನಿ. ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಆದ್ರೆ ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ನಿರ್ಧಾರಗಳು ಕೆಲವೊಬ್ಬರಿಗೆ ನೋವಾಗಿರ್ಬೋದು, ಕೆಲವರಿಗೂ ಎಲ್ಲೋ ಒಂದು ಕಡೆ ತೊಂದರೆ ಆಗಿರ್ಬೋದು ಅನ್ನಂತ ಕಾರಣದಿಂದ ನಾನು ಏನೇ ಆಗ್ಲಿ ಇದಾಗ್ಲೇಬೇಕನ್ನಂತ ತೀರ್ಮಾನ ತಗೊಂಡಂತ ಟೈಮಲ್ಲಿ ಕೂಡ ಅವತ್ತು
ಈ ಪರಿಶಿಷ್ಟ ಜಾತಿಗೆ 15% ಮೀಸಲಾತಿ. ಅಂದ್ರೆ ತುಂಬಾ ಹೋರಾಟ ಐತ್ರಿ. ತುಂಬಾ ಹೋರಾಟ ಅಂದ್ರೆಗಿನ ಅವತ್ತಿನ ಸಂದರ್ಭದಲ್ಲಿ ನಾನು ಅಧಿಕಾರದಲ್ಲಿ ಇಲ್ಲಾರ್ದಂತ ಟೈಮಲ್ಲಿ ಏನೇನು ನಾನು ಮಾತಾಡಿದನು. ನಾನು ನಾನು ಈ ಮೀಸಲಾತಿ ಮಾಡಿಕೊಡ್ಲಿದ್ರಿಗಿನ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ಈ ಮೀಸಲಾತಿಯನ್ನು ಮಾಡಿಕೊಡ್ತೀನಿ ಅನ್ನೋದಕ್ಕೆ ಉದಾಹರಣೆ ನನ್ನ ರಕ್ತದಿಂದ ನಾನು ಬರೆದುಕೊಟ್ಟು, ನನ್ನ ರಕ್ತದಿಂದ ಸ್ವಯಂವಾಗಿ ನಾನೇ ಬರೆದು ಕೊಡ್ತೀನಿ, ಮೀಸಲಾತಿ ಜಾಸ್ತಿ ಮಾಡ್ತೀನಿ ಅನ್ನೋ ವಿಚಾರ. ಮತ್ತೆ ಬೇರೆ ಬೇರೆ ನಾನು ಮಾತಾಡಂತ ಏನೇನ ಅಶ್ಯೂರೆನ್ಸ್ ಮಾಡಿದ್ನು ಅವೆಲ್ಲ ಕೂಡ ಅಶ್ಯೂರೆನ್ಸ್ ಮಾಡೋದು. ಇವನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾನ, ಇವನೇನ್ ಮಾಡ್ತಾನ ನೋಡೋಣ, ಅದೆಲ್ಲ ಕೂಡ ಬಹಳಷ್ಟು ಮಂದಿ ನನ್ನ ಕೆಣಕುವಂತ ಕೆಲಸ ಮಾಡೋದು. ಸದನದಲ್ಲಿ ಹೋದ್ರೆ ಕೂಡ ನೀನ್ ಮಾಡಲ್ಲ, ಅವತ್ತು ಸುಳ್ಳು ಹೇಳಿ ಇವತ್ತು ಎಲ್ಲಾ ಜನಾಂಗದವ್ರು SC ST ಜನಾಂಗದವ್ರು ಓಟ್ ಹಾಕ್ಸ್ಕೊಂಡು ನೀವ್ ಇವತ್ತು ಅಧಿಕಾರಕ್ಕೆ ಬಂದಿದ್ರಿ, ಇವತ್ತು ಗೌರ್ಮೆಂಟ್ ಅಲ್ಲಿ ಇದ್ರಿ, ನೀನೇ ಸಮಾಜ ಕಲ್ಯಾಣ ಮಂತ್ರಿ ಇದ್ರಿ, ಹಂಗ ದಿನನಿತ್ಯ ನನ್ನ ರೇಗ್ಸೋದು. ಆಮೇಲೆ ಏನಾಯ್ತು, ಸರಿ ಆಗ್ಲಿ ಅಂತೇಳಿ ಅವತ್ತು ಒಂದು ಡಿಸಿಷನ್ ಏನ್ ತಗೊಂಡೆ ಅಂತ ಹೇಳಿದ್ರೆ, ಪರಿಶಿಷ್ಟ ವರ್ಗಗಳಿಗೆ ಒಂದು ಸಪರೇಟ್ ಮಿನಿಸ್ಟ್ರಿ ಆಗ್ಬೇಕು. ಸಪರೇಟ್ ಮಿನಿಸ್ಟ್ರಿ ಅವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಶಿಷ್ಟ ವರ್ಗಗಳು ST ಜನಾಂಗದವರು ಅದರಲ್ಲಿ ಸಮಾಜ ಕಲ್ಯಾಣದಲ್ಲಿ ಅವ್ರಿಗೆ ಸಪರೇಟ್ ಆದಂತ ಮಿನಿಸ್ಟ್ರಿ ಆಗಬೇಕು. ಮಿನಿಸ್ಟ್ರಿ ಆಗಿ ಅವ್ರಿಗೊಬ್ಬ ಸಪರೇಟ್ ಆದಂತ ಮಿನಿಸ್ಟ್ರಿ ಇರ್ಬೇಕಂತ ಹೇಳಿ ನಾನು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ರು. ಅವತ್ತು ನಾನು ಬಸವರಾಜ ಬೊಮ್ಮಾಯಿಗಳು ಇಬ್ಬರು ಸೇರ್ಕೊಂಡು ಈ ST ಜನಾಂಗಕ್ಕೆ ಅವ್ರದೇ ಒಂದು ಒಬ್ಬ ಮಿನಿಸ್ಟ್ರೇಟ್ ಮಾಡಿ, ಕಾರ್ಪೊರೇಟ್ ಅವ್ರಿಗೆ ಬೇಕಾದಂತ ಒಂದು ಮಿನಿಸ್ಟ್ರೇಟ್ ಮಾಡಿ ಅವ್ರಿಗೊಂದು ಮಿನಿಸ್ಟರ್ ಮಾಡಿ ಕೊಟ್ಟು, ಅದು ಮೊದಲನೇ ಮಂತ್ರಿ ನಾನೇ. ಪರಿಶಿಷ್ಟ ವರ್ಗಗಳ ಮಂತ್ರಾಲಯಕ್ಕೆ ನಾನೇ ಮಂತ್ರಿ ಆದೆ, ಮೊದಲೇ ಮಂತ್ರಿ ಆಗಿದೆ. ಅವತ್ತು ಮಿನಿಸ್ಟ್ರಿ ಆಗಿ ಅವ್ರಿಗೆ ಬೇಕಾದಂತ ಎಲ್ಲಾ ಸವಲತ್ತುಗಳೆಲ್ಲ ಮಾಡಿಕೊಟ್ಟು, ಅವ್ರಿಗೆ ಏನೇನ್ ಫೆಸಿಲಿಟಿ ಬೇಕು ಬಜೆಟ್ ಅಲ್ಲಿ ಹಣ ಕೊಟ್ಟು ಎಲ್ಲ ಕೊಟ್ಟು ಅವತ್ತು ಮಾಡಿ ಅವತ್ತು ಒಂದು ತೀರ್ಮಾನವನ್ನು ತಗೊಂಡು, ನಂತರ ದಿನಗಳಲ್ಲಿ ಮೀಸಲಾತಿ ವಿಚಾರ ಬಂದಂತ ಟೈಮಲ್ಲಿ ಒಂದು ಕಡೆ ನಮ್ಮ ಪ್ರಸನ್ನಾನಂದ ಪುರಿ ಸ್ವಾಮೀಜಿಯವರು ಕೂಡ ಹೋರಾಟ ಒಂದು ಕಡೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತಾ ಇದ್ರು. ಅವರು ನಮ್ಮ ವಿಧಾನಸೌಧ ಹೊರಗಡೆ ಹೋರಾಟ ಮಾಡ್ತಾ ಇದ್ರು. ನಾವು ವಿಧಾನಸೌಧ ಒಳಗಡೆ, ನಾವು ಸೆಷನ್ ಒಳಗಡೆ, ವಿಧಾನಸೌಧ ಒಳಗಡೆ ನಾವು ಇಂಟರ್ನಲ್ ಆಗಿ ಒಬ್ಬ ಮಂತ್ರಿ ಆಗಿರೋ ಕಾರಣ ಅದ್ರಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ತರಿಸ್ಕೊಂಡು ವರದಿ ಮಾಡಿ ಅವ್ರ ಕಂಟಿನ್ಯೂಷನ್ ಮಾಡಿ ಅವ್ರಿಂದ ವರದಿ ಪಡ್ಕೊಂಡು ಈ ಮೀಸಲಾತಿ ಕೊಡ್ಲೇಬೇಕಾಗುತ್ತೆ ಅಂತೇಳಿ ಅವೆಲ್ಲ ಕೂಡ ತಿಳಿಸಿ, ಅವೆಲ್ಲ ಕೂಡ ಮತ್ತೆ ಪುನಃ ಪರಿಶಿಷ್ಟ ಜಾತಿಗೆ 15% 17% ಮೀಸಲಾತಿ, ಮತ್ತ ಈ ST ಜನಾಂಗಕ್ಕೆ 3% 7% ಮೀಸಲಾತಿ ಕೊಡ್ಸಂತ ಕೆಲಸ. ಸಂತೋಷ ಏನಂದ್ರೆ ಇವತ್ತು ಮಕ್ಕಳು ಮೊನ್ನೆ ತಹಸೀಲ್ದಾರ್ಗಳು ನೇಮಕಾತಿ ಆದ್ರು, ಡಾಕ್ಟರ್ಗಳಿಗೆ ನೇಮಕಾತಿ ಆದ್ರು, IAS ನೇಮಕಾತಿ ಆದ್ರು, ಎಲ್ಲಾ ಅಧಿಕಾರಿಗಳೆಲ್ಲಾರು ಕೂಡ ಅವ್ರಿಗೆ ಪ್ರಮೋಷನ್, ಬಡ್ತಿ ಎಲ್ಲಾರು ಕೂಡ ಮೀಸಲಾತಿಯಲ್ಲಿ ಇವತ್ತು 7% ಆದ್ಮೇಲೆ ಡಾಕ್ಟರ್ಗಳಿಗೆ, ತಹಸೀಲ್ದಾರ್ಗಳಿಗೆ, IAS ಗಳಿಗೆ, ನಂತರ ಮೊನ್ನೆ ಇಂಜಿನಿಯರ್ಸ್ ಸ್ಟೂಡೆಂಟ್ಸ್ಗೆ, ಅವ್ರೆಲ್ಲರಿಗೂ ಕೂಡ ಅವ್ರು ಯಾರ್ಯಾರು ಕೆಲಸ ಮಾಡ್ತಾರ ಪ್ರಮೋಷನ್ ವಿಚಾರದಲ್ಲಿ ಎಲ್ಲ ಕೂಡ ಅವತ್ತು ಎಲ್ಲಾರು ಕೂಡ ಏನ್ ಮಾಡಿದಂದ್ರೆ, ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ನಾವು ಮೀಸಲಾತಿ ಲೇಟ್ ಆಗಿ ಕೊಟ್ಟಿವಿ, ಒಂದು ಒಪ್ತೀನಿ ನಾನು, ಲೇಟ್ ಆಗಿ ಕೊಟ್ಟಿವಿ, ಜನರು ಕನೆಕ್ಟ್ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಲಿಸ್ಕೊಂಡೆ. ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಜನರಿಗೆ ಏನಂತ ಹೇಳಿದ್ರು, ಅವತ್ತಿನ ಸಂದರ್ಭದಲ್ಲಿ ಗೊಂದಲ ಮಾಡಿ ಇಟ್ಕೊಂಡ್ರು. ಗೊಂದಲ ಏನಂತ ಹೇಳಿದ್ರೆ, ಲಂಬಾಣಿ ಸಮುದಾಯದವ್ರನ್ನ ಇವ್ರು ಮೀಸಲಾತಿಯಿಂದ ಕಿತ್ತಾಕಿದ್ರು ಅಂತ ಹೇಳಿದ್ರು. ಒಟ್ಟು ಸಮುದಾಯದವ್ರನ್ನ ಮೀಸಲಾತಿಂದ ಏನ್ 15% ಅಲ್ಲಿ ಇದ್ರಿ ಅದ್ರಲ್ಲಿ ಕಿತ್ಕೊಂಡ್ಬಿಟ್ಟಾರ ನಿಮ್ದಂತೇಳಿ ಉಡ್ಸಿದ್ರು. ಅವತ್ತು ಮುಸಲ್ಮಾನರಿಗೆ ಅವ್ರಿಗೆ ನಿಮ್ದು ಕಿತ್ತು ಬಿಟ್ಟಾರ ಅಂತ ಹೇಳಿ ಅವತ್ತು ಎಲ್ಲಾರು ಕೂಡ ಕನ್ಫ್ಯೂಸ್ ಮಾಡಿದ್ಮೇಲೆ ಇವತ್ತು ಅದರದ್ದು ಫಲ, ಇವತ್ತು ಮಕ್ಕಳೆಲ್ಲರೂ ಕೂಡ ಸಂತೋಷ ಪಡ್ತಾರೆ. ರಾಮುಲು ಅಣ್ಣವ್ರು ಮೀಸಲಾತಿ ಮಾಡಿದ್ದು ನಮ್ಗೆ ಅನುಕೂಲ ಆಯ್ತು ಅಂತೇಳಿ ಇವತ್ತು ಸರ್ಕಾರಿ ನೌಕರಸ್ಥರು ಮಾಡ್ತಾರ, ಮಕ್ಕಳು ಕೂಡ ಇವತ್ತು ಸಂತೋಷ ಪಟ್ಟಾರ, ಎಲ್ಲರೂ ಕೂಡ ಸಂತೋಷ ಪಟ್ಟಿದ್ದಾರೆ. ಇವತ್ತು ಅವ್ರಿಗೆ ಅರ್ಥ ಆಗ್ತಾ ಇದೆ. ಅವತ್ತಿನ ಸಂದರ್ಭದಲ್ಲಿ ಕನ್ಫ್ಯೂಸ್ ಮಾಡಿರೋ ಕಾರಣ ಅವತ್ತು ನಾವೆಲ್ಲರೂ ಕೂಡ ಅಧಿಕಾರವನ್ನು ಕಳ್ಕೋಬೇಕಾಯ್ತು. ಹಂಗಾಗಿ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದೀನಿ. ಎಷ್ಟು ಕಷ್ಟಪಟ್ಟಿದ್ದೆ ಅಂದ್ರಿಗಿನ ನಾನು ಒಂದೊಂದ್ಸರಿ ನಾನು ಸ್ವತಃ ನೀವ್ ಹೇಳ್ತಾ ಇದ್ರ, ರಾಮುಲು ಅವ್ರಿಗೆ ನೀವು ಯಾವತ್ತನ ಕಣ್ಣೀರ್ ಹಾಕಿದಿರಿ ಅಂತೇಳಿ. ಈ ಮೀಸಲಾತಿ ವಿಚಾರದಲ್ಲಿ ಬಹುಶಃ ನಾನು ಒಂದು 3 ದಿನ 4 ದಿನ ಹತ್ತೀನ್ರಿ, ತುಂಬಾ ಹತ್ತೀನಿ. ನಾನು ಹೇಳಿದಂತ ಮಾತುಗಳು ನೆನ್ಸ್ಕೊಳೋದು, ನಾನು ಇವತ್ತು ಅಧಿಕಾರ ಇದ್ರು ಕೂಡ ನಾನು ಮಾಡ್ಲಿಕ್ ಆಗ್ತಾ ಇಲ್ಲಲ್ಲ ಅನ್ನೋಂಥದ್ದು, ನಾನು ಮಾಡ್ತೀನ ಇಲ್ಲ ಅನ್ನಂತ ಪ್ರಶ್ನೆ ಹಿಂಗ ಹಾಕೊಂಡಂತ ಹೇಳಿ, ಮಾಡ್ಲಿದ್ರೆ ಏನಾಗುತ್ತೆ, ಮಾಡಿದ್ರೆ ನನ್ನ ಲಾಭ ಜಾಸ್ತಿ ಆಗುತ್ತೆ, ಅಕಸ್ಮಾತ್ ಮಾಡಿದ್ರೆ ಈ ಜನರಿಗೆ ಮುಟ್ಲಿದ್ರೆ ಮತ್ತೆ ನಾನು ಸೋತ್ ಹೋಗ್ತೀನಿ, ಇವೆಲ್ಲ ನೆನ್ಸ್ಕೊಂಡು ಒಂದು 3-4 ದಿನ ನಾನು ತುಂಬಾ ಹತ್ತೀನ್ರಿ. ಹಂಗೆ ಮಾಡಿದ ನಂತರ ಕೂಡ ಅದ್ರಿಗೆ ಜನರಿಗೆ ಸರಿಯಾದಂತ ತಲುಪಲಿಕ್ಕೆ ಆಗ್ಲಿಲ್ಲಲ್ಲ. ಅವತ್ತೇ ತಲುಪಿದ್ರೆ ಜನರಿಗೆ ಅನುಕೂಲ ಆಗ್ತಿತ್ತು. ಇವತ್ತು ಹಂಗಾಗಿ ತುಂಬಾ ಹತ್ತೀನ್ರಿ. ಮೀಸಲಾತಿ ವಿಚಾರದಲ್ಲಿ ತುಂಬಾ ನನ್ನಷ್ಟು ನಾನೇ
ಒಂದೊಂದ್ಸರಿ ಒಂದೇ ದಿನಕ್ಕೆ ಆಗೋದಲ್ಲ ನೋಡ್ರಿ. ಕ್ರಮೇಣಾಂತರವಾಗಿ ಇದೆಲ್ಲ ವರದಿಗಳು ಕೊಡ್ಬೇಕು, ರಿಪೋರ್ಟ್ಸ್ ಆಗ್ಬೇಕು, ಕ್ಯಾಬಿನೆಟ್ ಹೋಗ್ಬೇಕು, ಕ್ಯಾಬಿನೆಟ್ ಚರ್ಚೆ, ಇದು ಲೆಂತಿ ಪ್ರೋಸೆಸ್ ನೋಡ್ರಿ. 58-53 ಕರೆಕ್ಟ್ ಅಲ್ಲಿನಿಂದ ಯಾರು ಇಲ್ಲಿ ತನಕ ಜಾಸ್ತಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇವತ್ತು ರಾಮ್ಲು ಅವರು ಬಿಜೆಪಿ ಸರ್ಕಾರ ಇದ್ರನ್ನ ಮೀಸಲಾತಿ ಜಾಸ್ತಿ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಎಷ್ಟು ಕಷ್ಟ ಬಂದಿರ್ಬೋದು ಒಂದ್ಸರಿ ಯೋಚನೆ ನೋಡ್ರಿ. ನಾನು ಎಷ್ಟೋ ಸರ್ ನಿದ್ದೆಲ್ಲದಂಗ್ ಕುಂತಿದ್ದೀನಿ, ಎಷ್ಟೋ ಸರಿ ಕಣ್ಣೀರ್ ಹಾಕಿದೀನಿ ಮೀಸಲಾತಿ ವಿಚಾರದಲ್ಲಿ. ತುಂಬಾ ಕಷ್ಟಪಟ್ಟು ಇವತ್ತು ಮೀಸಲಾತಿಯನ್ನ ಮಾಡ್ಕೊಡಂತ ಕೆಲಸ ಮಾಡಿದ್ವಿ. ಆದ್ರೆ ಇವತ್ತು ಅಧಿಕಾರ ಕಳ್ಕೊಂಡ್ರಿ. ರಾಮ್ಲು ಅವರು ಅಧಿಕಾರ ಕಳ್ಕೊಂಡ್ರು ಕೂಡ ಜನರ ಪ್ರೀತಿಯನ್ನು ಕಡಿಮೆ ಮಾಡಿಲ್ರಿ. ನನಗೆ ಪ್ರೀತಿಯನ್ನು ಕೊಡಂತ ಕೆಲಸ ಮಾಡಿದೆ. ಇದ್ರ ಮೇಲೆ ಸಂತೋಷದ ಮೇಲೆ ನಾನು ಜೀವನ ನಡೀತಾ ಇದ್ರಿ.